ನಮಸ್ಕಾರ ಗೌರವಾನ್ವಿತ ತೀರ್ಪುಗಾರರೇ, ನನ್ನ ಹೆಸರು ಉಲ್ಲಾಸಿನಿ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ನಿರ್ಮಲ ಆಂಗ್ಲ ಮಾಧ್ಯಮ ಶಾಲೆ ಬ್ರಹ್ಮಾವರ. ಇಂದು ನಾನು ಜನಸಂಖ್ಯೆ ಹೆಚ್ಚಳದಿಂದ ನಮ್ಮ ದೇಶ ಎದುರಿಸುತ್ತಿರುವ ಪ್ರಸ್ತುತ ಸಮಸ್ಯೆಗಳ ಬಗ್ಗೆ ಮಾತನಾಡಲು ಇಚ್ಛಿಸುತ್ತೇನೆ. ಜನಸಂಖ್ಯೆ ಹೆಚ್ಚಳ ಮೌನವಾಗಿ ಬೆಳೆಯುವ ನೆರಳು. ಕಾಲ ಕಾಲಕ್ಕೆ ಅದು ಬೆಳಕನ್ನೇ ಮುಚ್ಚುತ್ತದೆ. ಭೂಮಿ ಒಂದೇ ಇದೆ, ಆದರೆ ಅದನ್ನು ಹಂಚಿಕೊಳ್ಳುವವರು ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದಾರೆ. ಭಾರತವು ಜಗತ್ತಿನ ಅತಿದೊಡ್ಡ ಜನಸಂಖ್ಯೆ ಹೊಂದಿರುವ ದೇಶಗಳಲ್ಲೊಂದು. ಜನಸಂಖ್ಯೆ ಒಂದು ಕಡೆ ದೇಶದ ಶಕ್ತಿಯಾಗಬಹುದು, ಆದರೆ ಅದು ಅತಿಯಾದಾಗ ಸಮಸ್ಯೆಗಳ ಮೂಲವಾಗುತ್ತದೆ ಮತ್ತು ದೇಶದ ಅಭಿವೃದ್ಧಿಗೆ ದೊಡ್ಡ ಅಡ್ಡಿಯಾಗುತ್ತದೆ. ದೇಶ ಒಂದು ದೋಣಿಯಂತಿದೆ. ಜನಸಂಖ್ಯೆ ಹೆಚ್ಚಿದಂತೆ ತೂಕವು ಹೆಚ್ಚಾಗುತ್ತದೆ. ಜನಸಂಖ್ಯೆ ಹೆಚ್ಚಳದಿಂದ ದೇಶವು ಅನೇಕ ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿಗಳನ್ನು ಎದುರಿಸುತ್ತದೆ. ಮೊದಲನೆಯದಾಗಿ ನಿರುದ್ಯೋಗ ಸಮಸ್ಯೆ. ಜನಸಂಖ್ಯೆ ಹೆಚ್ಚಾದಂತೆ ಉದ್ಯೋಗ ಅವಕಾಶಗಳು ಕಡಿಮೆಯಾಗುತ್ತದೆ. ಕೆಲವರಿಗೆ ಅವರ ಓದಿಗೆ ಸರಿಯಾಗಿ ಕೆಲಸ ಸಿಗುವುದಿಲ್ಲ. ಇದರಿಂದ ಯುವಜನರಲ್ಲಿ ನಿರಾಶೆ ಮತ್ತು ಅಸಮಾಧಾನ ಹೆಚ್ಚುತ್ತದೆ. ಎರಡನೆಯದಾಗಿ ಶಿಕ್ಷಣ ವ್ಯವಸ್ಥೆಯ ಮೇಲಿನ ಒತ್ತಡ. ಶಾಲೆಗಳು, ಕಾಲೇಜುಗಳು ಸಾಕಾಗದೆ ವಿದ್ಯಾರ್ಥಿಗಳಿಗೆ ಸರಿಯಾದ ಶಿಕ್ಷಣ ಸೌಲಭ್ಯ ದೊರೆಯದೇ ಇರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮೂರನೆಯದಾಗಿ ಆಹಾರ ಮತ್ತು ನೀರಿನ ಕೊರತೆ. ಜನಸಂಖ್ಯೆ ಹೆಚ್ಚಾದಂತೆ ಕೃಷಿ ಭೂಮಿ ಕಡಿಮೆಯಾಗುತ್ತದೆ. ಶುದ್ಧ ಕುಡಿಯುವ ನೀರಿಗೆ ತೀವ್ರ ಕೊರತೆ ಉಂಟಾಗುತ್ತಿದೆ. ಇದರಿಂದ ಬಡವರು ಇನ್ನಷ್ಟು ಸಂಕಷ್ಟಕ್ಕೆ ಒಳಗಾಗುತ್ತಿದ್ದಾರೆ. ನಾಲ್ಕನೆಯದಾಗಿ ಆರೋಗ್ಯ ಸಮಸ್ಯೆಗಳು. ಆಸ್ಪತ್ರೆಗಳು ತುಂಬಿ ಹೋಗುತ್ತಿವೆ. ವೈದ್ಯರು ಮತ್ತು ಔಷಧಿಗಳು ಎಲ್ಲರಿಗೂ ಸಮರ್ಪಕವಾಗಿ ಸಿಗುತ್ತಿಲ್ಲ. ಇದರಿಂದ ರೋಗಗಳು ವೇಗವಾಗಿ ಹರಡುತ್ತಿದೆ. ಐದನೆಯದಾಗಿ ಪರಿಸರ ಮಾಲಿನ್ಯ. ಹೆಚ್ಚುತ್ತಿರುವ ಜನಸಂಖ್ಯೆ, ವಾಹನಗಳು, ಕೈಗಾರಿಕೆಗಳು ಪರಿಸರವನ್ನು ಹಾಳು ಮಾಡುತ್ತಿವೆ. ಇದರಿಂದ ಪ್ರಕೃತಿ ಅಸಮತೋಲನಕ್ಕೆ ಒಳಗಾಗುತ್ತಿದೆ. ಹಾಗಾದರೆ ಈ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೆ ನಾವು ಏನು ಮಾಡಬೇಕು? ಈ ಎಲ್ಲ ಸಮಸ್ಯೆಗಳ ಪರಿಹಾರ ನಮ್ಮ ಕೈಯಲ್ಲೇ ಇದೆ. ಅದೇನೆಂದರೆ ಜನಸಂಖ್ಯೆ ನಿಯಂತ್ರಣದ ಬಗ್ಗೆ ಪ್ರತಿಯೊಬ್ಬರಲ್ಲೂ ಜಾಗೃತಿ ಮೂಡಿಸಬೇಕು. ಸಣ್ಣ ಕುಟುಂಬ ಸುಖಕರ ಕುಟುಂಬ ಎಂಬ ಸಂದೇಶವನ್ನು ಪ್ರತಿಯೊಬ್ಬರಲ್ಲೂ ಅನುಸರಿಸಬೇಕು. ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ನೀಡಬೇಕು, ವಿಶೇಷವಾಗಿ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ. ಸರ್ಕಾರದ ಯೋಜನೆಗಳ ಜೊತೆಗೆ ನಮ್ಮ ವೈಯಕ್ತಿಕ ಜವಾಬ್ದಾರಿಯು ಅತ್ಯಂತ ಮುಖ್ಯ. ಕೊನೆಯದಾಗಿ ಹೇಳಬೇಕೆಂದರೆ, ಜನಸಂಖ್ಯೆ ನಮ್ಮ ಶಕ್ತಿ ಆಗಬೇಕೆಂದರೆ ಅದನ್ನು ನಿಯಂತ್ರಿಸುವ ಜ್ಞಾನ ಮತ್ತು ಜವಾಬ್ದಾರಿ ನಮಗಿರಬೇಕು. ಇಲ್ಲವಾದರೆ ಅದು ನಮ್ಮ ಪ್ರಗತಿಗೆ ದೊಡ್ಡ ಅಡ್ಡಿಯಾಗುತ್ತದೆ. ಧನ್ಯವಾದ. ಹಾಯ್ ಸಿಸ್ಟರ್ ಉಲ್ಲಾಸಿನಿ. ಹಾಯ್ ಸರ್. ಓಕೆ, ಎಷ್ಟನೇ ಕ್ಲಾಸ್ ಮತ್ತು ಯಾವ ಸ್ಕೂಲ್? 9ನೇ ಕ್ಲಾಸ್. ವೆರಿ ಗುಡ್. ಯಾವ ಶಾಲೆ? ನಿರ್ಮಲ ಆಂಗ್ಲ ಮಾಧ್ಯಮ ಶಾಲೆ ಬ್ರಹ್ಮಾವರ. ಓಕೆ. ಮತ್ತೆ ನಿಮಗೆ ಜೋಕ್ಸ್ ಅಂತಂದರೆ ಸ್ವಲ್ಪ ವಿಟ್ಟಾಗಿರ್ಲಿಕ್ಕೆ ಇಷ್ಟ ನಿಮಗೆ? ಅಂದರೆ ತಮಾಷೆಯಾಗಿ ಮಾತು ಕೂಡ ಹಾಗೇನಾ? ಅಂದರೆ ನಿಮ್ಮ ಪರ್ಸ್ನಾಲಿಟಿ ಹಾಗೆ ಬಂದಿದೆಯಾ? ಓದಿ ಅದು ನಮ್ಮೊಳಗದು ಹಾಸು ಹೊಕ್ಕಾಗಿರ್ತದೆ ಅದು? ಇಲ್ಲ, ನಾನು ಸೀರಿಯಸ್ ಆಗಿ ಇರ್ತೀನಿ. ಶಾಲೆಗಳೆಲ್ಲ ಆ ಥರನೇ ಇರ್ತೀನಿ, ಹಾಸ್ಯ ಮಾಡಿ. ಓಕೆ, ನೈಸ್. ನಿಮಗೆ ಏನಾಗಬೇಕು ಮುಂದೆ? ವಾಟ್ ಯು ವಾಂಟ್ ಟು ಬಿಕಮ್? ಯು ವಾಂಟ್ ಟು ಬಿ ಅ ಸ್ಪೀಕರ್, ಯು ವಾಂಟ್ ಟು ಬಿ ಅ ಡಾಕ್ಟರ್. ಓಕೆ, ಅದು ಉದ್ಯೋಗಕ್ಕೆ ಏನು ಮಾಡ್ತಿದ್ದಾಳೆ ಮಗಳು? ಡಾಕ್ಟ್ರು ಅಂತ ಹೇಳ್ಬೋದು, ನಾನು ಡಾಕ್ಟ್ರು ಅಂತ ಹೇಳ್ಬೋದು. ಅದನ್ನು ಬಿಟ್ಟು ಏನು ಹವ್ಯಾಸ ನಿಮಗೆ? ಹವ್ಯಾಸಿಯಾಗಿ ನೀವು ಏನಾಗಬೇಕು ಅಂತಿದ್ದೀರಾ? ಹವ್ಯಾಸಿಯಾಗಿ ಈ ಥರ ಸ್ಪೀಚ್ನೆಲ್ಲ ಎಲ್ಲ ಕಡೆ ಕೊಡಬೇಕು. ಮತ್ತೆ ಡ್ಯಾನ್ಸಲ್ಲಿ ನನಗೆ ತುಂಬ ಇಂಟ್ರೆಸ್ಟ್ ಇದೆ. ಡ್ಯಾನ್ಸಲ್ಲಿ ಸಿಂಗಿಂಗ್ ಕೂಡ ಮಾಡ್ತೇನೆ. ಒಟ್ಟು ಇದಷ್ಟು ಹಾಬಿಗಳು ನಂದು. ಓವರ್ ಆಲ್ ನಾನು ನಿಮ್ಮ ಪರ್ಫಾರ್ಮೆನ್ಸ್, 3 ನಿಮಿಷದ ಪರ್ಫಾರ್ಮೆನ್ಸ್, ನೀವು ಬಂದಿದ್ದು, ತೇಜಸ್ ಜೊತೆ ಮಾತಾಡಿದ ರೀತಿ, ನೀವು ಅಲ್ಲಿ ಪ್ರೆಸೆಂಟ್ ಮಾಡಿದ್ದು, ಸ್ಟಾರ್ಟ್ ಮಾಡಿ ಎಂಡ್ ಮಾಡಿದ ರೀತಿ, ನನಗೆಲ್ಲನೂ ಇಷ್ಟ ಆಯಿತು. ಬಟ್ ಐ ವಾಂಟ್ ಟು ನೋ ಇಫ್ ಇಟ್ ಈಸ್ ಬೈ ಹಾರ್ಟ್ ಆರ್ ಫ್ರಮ್ ಹಾರ್ಟ್. ಇದು ಹಾರ್ಟಿಂದನೇ ಆ್ಯಕ್ಚುಲಿ. ಅಂದರೆ ನಾನು ಬಯಟ್ ಎಲ್ಲರೂ ಮಾಡ್ತಾರೆ, ಆದರೆ ನನ್ನ ಭಾವನೆಗಳಿಂದ ಅದು ಹೇಳೋದು. ಬಿಕಾಸ್ ಇಲ್ಲೀಗ ಪ್ರಸ್ತುತ ನಡೀತಿರುವ ಎಲ್ಲ ಸಮಸ್ಯೆಗಳು, ಶಿಕ್ಷಣದಲ್ಲಾಗಲಿ, ಆರೋಗ್ಯ ಮತ್ತು ಆಹಾರ, ನೀರು ಎಲ್ಲದು, ನಿರುದ್ಯೋಗ ಸಮಸ್ಯೆ ಮುಖ್ಯವಾದದ್ದು. ಇದೆಲ್ಲ ನನ್ನ ಭಾವನೆಗಳಿಂದನೇ ಹೇಳಿರೋದು. ಓಕೆ, ಅದೇ ಏನಂತಂದರೆ ನಾನು ಯಾಕೆ ಇದನ್ನು ಕೇಳಿದೆ, ಸಾಮಾನ್ಯ ನಾವೆಲ್ಲ ಈ ವಯಸ್ಸಿನಲ್ಲಿ ಬೈ ಹಾರ್ಟ್ ಮಾಡೋದು ನಮಗೊಂದು ಅಭ್ಯಾಸ. ಬೈ ಹಾರ್ಟ್ ಮಾಡೋದು ನೆನ್ಪಿಟ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಅಲ್ಲಿ ನಾವು ಸ್ಟ್ರಗಲ್ ಮಾಡ್ತೇವೆ. ಬಟ್ ವೆನ್ ಇಟ್ ಕಮ್ಸ್ ಫ್ರಮ್ ಹಾರ್ಟ್ ಅಲ್ಲ, ನಥಿಂಗ್ ಕ್ಯಾನ್ ಸ್ಟಾಪ್ ಯು.
ಸೊ ನೀವು ಹಾರ್ಟಿಂದನೇ ಮಾತಾಡಿದ್ದೀರಾ ಅಂತ ನನಗೂ ಅನಿಸಿತು. ನಂಗೆ ಕನ್ಫರ್ಮೇಷನ್ ಬೇಕಾಗಿತ್ತು. ದಯವಿಟ್ಟು ಇದನ್ನು ಮುಂದುವರಿಸಿ. ಯುವರ್ ಗುಡ್ ಸ್ಪೀಕರ್. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಉಲ್ಲಾಸ ಆಯಿತು. ಥ್ಯಾಂಕ್ ಯು ಸರ್. ಓಕೆ, ನೀವು ಚಿತ್ರಕಲೆಯಲ್ಲಿ ಇದ್ದೀರಿ, ಹೌದು ಡ್ಯಾನ್ಸ್ನಲ್ಲಿ ಇದ್ದೀರಿ, ಹೌದು ಸಿಂಗಿಂಗ್ನಲ್ಲಿ ಇದ್ದೀರಿ, ಹೌದು ಭಾಷಣದಲ್ಲಿ ಇದ್ದೀರಿ. ಯಾವುದರಲ್ಲಿ ಇಲ್ಲ ಉಲ್ಲಾಸಿನಿ? ಆ್ಯಕ್ಟಿಂಗಲ್ಲಿ ಇಲ್ಲ. ಭಾಷಣಕ್ಕೆ ಬೇಕು ಆ್ಯಕ್ಟಿಂಗ್, ಎಲ್ಲದರಲ್ಲಿ ಇದ್ರಿ. ಈಗ ಜನಸಂಖ್ಯೆಯನ್ನು ತೆಗೆದುಕೊಂಡಿದ್ದೀರಿ ನೀವು, ಜನಸಂಖ್ಯೆ ಸಮಸ್ಯೆ ಅಂತೇಳಿ. ಜನಸಂಖ್ಯೆ ಒಂದು ಸಮಸ್ಯೆ ಆಗಿದ್ದರೆ ಜಪಾನ್ನಲ್ಲಿ, ಚೈನಾದಲ್ಲಿ, ನ್ಯೂಜಿಲೆಂಡ್ನಲ್ಲಿ, ಫಿನ್ಲ್ಯಾಂಡ್ನಲ್ಲಿ, ಡೆನ್ಮಾರ್ಕ್ನಲ್ಲಿ ಜನಸಂಖ್ಯೆ ಬೇಕು ಬೇಕು ಅಂತೇಳಿ ಕೂಗ್ತಾ ಉಂಟು. ಚೈನಾ ಒಂದು ಕಾಲದಲ್ಲಿ ಜನಸಂಖ್ಯೆ ಕಂಟ್ರೋಲ್ ಮಾಡಲಿಕ್ಕೆ ಏನೆಲ್ಲ ಮಾಡಿತ್ತು, ಒಂದೇ ಮಗು ಬೇಕು ಅಂತೇಳಿ ಮಾಡಿತ್ತು. ಈಗ ಬೊಬ್ಬೆ ಹಾಕ್ತಾ ಇದ್ದಾರೆ ಅವರು. ಜನಸಂಖ್ಯೆ ಒಂದು ಸಮಸ್ಯೆ ಆಗಿದ್ದರೆ ಈ ದೇಶಗಳು ಪ್ರೈಸ್ ಕೊಡ್ತೇವೆ. 3 ಮಗು ಆದರೆ ಡೆನ್ಮಾರ್ಕ್ನಲ್ಲಿ, ಫಿನ್ಲ್ಯಾಂಡ್ನಲ್ಲಿ ಅವಾರ್ಡ್ ಸಿಗ್ತದೆ. ಹೌದು. ಜನಸಂಖ್ಯೆ ಒಂದು ಸಮಸ್ಯೆನಾ? ಜನಸಂಖ್ಯೆ ಒಂದು ಕಡೆ ಸಮಸ್ಯೆ, ಒಂದು ಕಡೆ ಅದು ಲಾಭವಾಗ್ಬೋದು. ಹೌದು, ಯಾಕಂದ್ರೆ ಈಗ ಭಾರತದಲ್ಲಿ ಅದರಿಂದ ತುಂಬಾ ಹಲವಾರು ಸಮಸ್ಯೆಗಳು ಉಂಟಾಗುತ್ತಿದೆ. ನಿರುದ್ಯೋಗ ಅಂತ ಹೇಳ್ತೀಯಲ್ಲ. ಹೌದು. ಈಗ AI ಬಂದಿದೆ. ಹೌದು. 10 ಮಂದಿಯ ಕೆಲಸವನ್ನು ಒಂದು ಮಿಷಿನ್ ಮಾಡ್ತದೆ. ಹೌದು. ಆ ಒಂದು ಮಿಷನ್ನ ಕೆಲಸವನ್ನ ಅರ್ಧ AI ಟೆಕ್ನಾಲಜಿ ಮಾಡ್ತದೆ. ಹೌದು. ಇಂಥ ಟೆಕ್ನಾಲಜಿ ಇನ್ನೊಂದು ನೀವು ನಮ್ಮ ಪ್ರಾಯಕ್ಕೆ ಬರುವಾಗ ಮತ್ತೇನೋ ಬರಬಹುದು. ಹೌದು. ಯಾರಿಗೂ ಕೆಲಸವೇ ಇರ್ಲಿಕ್ಕಿಲ್ಲ ಆವಾಗ. ಅದೇ ಸಮಸ್ಯೆ ಆಗುತ್ತೆ ಈಗ ಕೂಡ ಅದು ಸಮಸ್ಯೆ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಈಗ ನೀವು ಡಾಕ್ಟರ್ ಆಗಬಹುದು ಅಲ್ಲ? ಹೌದು. ಮುಂದೆ ರೋಬೋಟಿಕ್ ಸರ್ಜರಿ ಆಗ್ತದೆ, ಈಗಲೇ ಶುರು ಮಾಡಿದ್ದಾರೆ. ಹೌದು. ಡಾಕ್ಟರ್ ಮಾಡ್ತಾ ಇಲ್ಲ. ಅದಕ್ಕೆ ಜನಸಂಖ್ಯೆ ಸ್ವಲ್ಪ ಕಡಿಮೆ ಮಾಡಿ, ಮತ್ತೆ ಅಂದ್ರೆ ಮೆಷಿನ್ಸ್ ಬೇಕು, ಕೆಲಸ ಎಲ್ಲ ಸುಲಭವಾಗುತ್ತದೆ ಮೆಷಿನ್ಸ್ ಅಲ್ಲಿ. ಅಂದ್ರೆ 10 ಜನ ಕೆಲಸ ಒಬ್ಬರೇ ಮಾಡುದಾದ್ರೆ ಸುಲಭ ಆಗುತ್ತದೆ. ಆದ್ರೆ ಈಗ ಜನರಿಗೆ ಹಾಗಾದ್ರೆ ಹೀಗೆ ಮಾತನಾಡ್ತಾ ಹೋದ್ರೆ ನಮ್ಗೆ ತುಂಬಾ ಮಂದಿ ಕಾಂಪಿಟೇಟರ್ಸ್ ಎಲ್ಲ ಇದ್ದಾರೆ. ತಾವು ಸೆಲೆಕ್ಟ್ ಆಗಿದ್ದೀರಿ. ಅದು ವಿಷಯ ಏನಂತ ಹೇಳಿದ್ರೆ